ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದಾರಲ್ಲಿ. ನಾನು ಅವತ್ತೇ ಬಡ್ಕೊಂಡೆ, ಇಂಥ ರೌಡಿನ ವಿರೋಧ ಕಟ್ಕೋಬೇಡ ಅಂತ. ದೊಡ್ಡ ಕಂಪ್ಲೇಂಟ್ ಕೊಟ್ಟು ಅವನ ಒಳಗೆ ಹಾಕ್ದೆ. ಇವಾಗ ನೋಡು ಏನಾಗ್ತಿದೆ ಅಂತ. ಅಳ್ಬೇಡ ಮಗಳೇ, ಅಳ್ಬೇಡ. ಇಷ್ಟೆಲ್ಲ ಆದ್ರೂ ಸಮಾಧಾನ ಮಾಡ್ತಿದ್ದೀರಲ್ಲ ಅವಳಿಗೆ. ನಿಮ್ಗೇನಾದ್ರೂ ತಲೆಗಿತಿ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ ಆಂಟಿ. ಅದಿತಿ, ಅಲ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಅಲ್ಲ ಅದಿತಿ, ಈಗಾಗಲೇ ಅಕ್ಷರ ಮನಸ್ಸಿಗೆ ತುಂಬಾ ನೋವಾಗಿದೆ. ಅವನಿಗೆ ಸಮಾಧಾನ ಮಾಡೋದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಅಲ್ಲ ಆಂಟಿ, ಅವನೇನಾದ್ರೂ ಮಾಡಿ ಅವಳಿಗೆ ಏನು ಮಾಡಕ್ಕಾಗಲ್ಲ. ನಮ್ಮನೆ ಸೊಸೆಗೆ ಯಾರು ಏನು ಮಾಡಕ್ ಬಿಡಲ್ಲ ನಾವು. ಅಲ್ಲ ಪ್ರೀತಿಯಮ್ಮ, ಹೀಗ್ರೆ ನೀವೇನು ಯೋಚನೆ ಮಾಡಬೇಡಿ. ನಾಳೆ ನಾವು ಅಂದ್ಕೊಂಡಿರೋ ಮುಹೂರ್ತದಲ್ಲಿ, ನಾವು ಗೊತ್ತು ಮಾಡಿರೋ ಚೌಟ್ರಿನಲ್ಲಿ ನಿಮ್ಮ ಮಗಳ ಮದುವೆ ನನ್ನ ಮಗ ಶಶಾಂಕನ ಜೊತೆ ನಡೆಯುತ್ತೆ. ನೀವು ಧೈರ್ಯವಾಗಿ ನಿಮ್ಮ ಮಗಳನ್ನ ಚೌಟ್ರಿ ಕರ್ಕೊಂಬನ್ನಿ. ಅವ್ನು ತುಂಬಾ ಡೇಂಜರ್ ಬೀಗ್ರೆ. ಅವ್ರಿಗಿಂತ ಡೇಂಜರಸ್ ಆಗಿರೋರು ನಮ್ ಬೆನ್ ಹಿಂದೆ ಇರುವಾಗ ನಾವ್ ಯಾಕೆ ಹೆದರ್ಕೋಬೇಕು ಬಿದ್ರೆ? ಅಮ್ಮ ಪ್ರೀತಿಯಮ್ಮ, ನೀವು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಮಾತು ಕೇಳಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನ ಮಗಳ ಜೀವನ ಹಾಳಾಗೋಗುತ್ತೆ. ಅದಕ್ಕೆ ಯಾವ್ದಾದ್ರು ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಡೋಣವಾ? ಹೌದು ರೀ, ನಾವು ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ. ಧರ್ಮಸ್ಥಳನೋ, ಮಂತ್ರಾಲಯನೋ, ತಿರುಪತಿಗೆ ಹೋಗೋಣ, ಯಾವ್ದಾದ್ರು ಸರಿ. ನೀವ್ ದೂರವರೆಗೂ ಹೋಗಿ ಮದ್ವೆ ಮಾಡ್ಸಿದ ತಕ್ಷಣ ಅವ್ನು ಸುಮ್ನೆ ಬಿಟ್ಬಿಡ್ತಾನೆ ಅನ್ಕೊಂಡಿದೀರಾ? ಮದ್ವೆ ಆಗಿದ್ದ ದಿನಾನೇ ವಿದ್ವೆ ಮಾಡ್ತೀನಿ ಅಂತ ಅವ್ನು ಅವತ್ತೇ ಹೇಳಿಲ್ವಾ? ನನ್ನ ಮಗನ ಮೈ ಮುಟ್ಟಕ್ಕೋ ಇನ್ನೊಂದ್ ಜನ್ಮ ಎತ್ತು ಬರ್ಬೇಕು ಅವನು. ಅಲ್ಲ ಆಂಟಿ, ನಿಮ್ಗಿನ್ನೂ ಅವನ ಬಗ್ಗೆ ಗೊತ್ತಿಲ್ಲ. ಎಲ್ಲ ಗೊತ್ತಿದ್ದೆ ಅಖಾಡ ಕಿಳಿದಿರೋದು ನಾವು. ಅಲ್ಲ ಬೀಗ್ರೆ, ನೀವು ಧೈರ್ಯವಾಗಿರಿ. ಬೀಗ್ರೆ, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ನಾಳೆ ನಿಮ್ಮ ಮಗಳ ಜೊತೆ ನಮ್ಮ ಮಗನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು.